ನಮಸ್ಕಾರ. ನೀವು ಏನು ಅಂದ್ಕೊಂಡ್ರು ನಿಮ್ಮ ಜೀವನದಲ್ಲಿ ಸಾಧಿಸ್ಬೋದು ಗೊತ್ತಾ? ಆ ಶಕ್ತಿ ನಿಮಗಿದೆ. ಏನನ್ನ ಬೇಕಾದರೂ, ನಿಮ್ಮ ಡ್ರೀಮ್ ಮನೆ ಆಗಿರ್ಬೋದು, ನಿಮ್ಮ ಡ್ರೀಮ್ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಡ್ರೀಮ್ ಕೆಲಸ ಆಗಿರ್ಬೋದು, ನಿಮ್ಮ ಡ್ರೀಮ್ ಕಾರ್ ಆಗಿರ್ಬೋದು, ಡ್ರೀಮ್ ವೆಕೇಷನ್ ಆಗಿರ್ಬೋದು, ಎಲ್ಲವನ್ನು ಆಕರ್ಷಿಸೋ ಶಕ್ತಿ ನಿಮಗಿದೆ. ಆದರೆ ನೋಡಿ, ಕೆಲವು ಸತಿ ಎಲ್ಲರಿಗೂ ಅದೇ ರಿಸೋರ್ಸಸ್ ಇದೆ, ಅದೇ ಭೂಮಿ ಮೇಲೆ ನಾವಿದ್ದೀವಿ. ಕೆಲವರು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ನಮ್ಮ ಥರನೇ 2 ಕಣ್ಣು, 2 ಕೈ, 2 ಕಾಲಿದೆ. ಆದರೆ ಅದನ್ನು ನಾನು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದರೆ, ನಮ್ಮ ಮನಸ್ಸಿನ ಚಿಂತನಾ ಶಕ್ತಿ. ನಾವು ಎಷ್ಟೋ ಸತಿ ಅಂದ್ಕೊಂಡ್ಬಿಡ್ತೀವಿ, ಇದು ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಅದು ಹೇಗೆ ಮಾಡೋಕ್ಕೆ ಸಾಧ್ಯ, ನನ್ನ ಮನೆ ಹೇಗೆ ತೊಗೊಳಕ್ಕೆ ಸಾಧ್ಯ, ನನಗೆ ಬರೋದೇ 15,000 ಸಂಬಳ, ಅದರಲ್ಲಿ ಇದನ್ನು ಹೇಗೆ ಮಾಡೋಕ್ಕೆ ಸಾಧ್ಯ, ಅದನ್ನು ಹೇಗೆ ಮಾಡೋಕ್ಕೆ ಸಾಧ್ಯ ಅಂಥೇಳಿ ನಮ್ಮ ಲಿಮಿಟೇಷನ್ಸನ್ನೇ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ತೀವಿ. ಎಷ್ಟೋ ಜನ ನೀವು ನೋಡಿದ್ದೀರಾ, 3,000 ಸಂಪಾದನೆ ಮಾಡೋಕ್ಕೂ ಕಷ್ಟಪಡ್ತಿದ್ದವರು ಇವತ್ತು 30,000 ಎಂಪೈರನ್ನು ಕಟ್ಟಿರೋದನ್ನು ನಾವು ನೋಡಿದ್ದೀವಿ. ಎಲ್ಲವೂ ಕೂಡ ನಮ್ಮ ಮೈಂಡ್ ಸೆಟ್. ಆದರೆ ಇವತ್ತು ಒಂದು ಸುಲಭ ಟೆಕ್ನಿಕನ್ನು ಹೇಳ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಏನನ್ನು ಬೇಕಾದರೂ ಆಕರ್ಷಿಸೋ ಶಕ್ತಿ ಯಾವುದಕ್ಕಿದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಸುಪ್ತ ಮನಸ್ಸಿಗೆ. ನೀವು ಸಿಂಪಲ್ ಇದನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಗ್ರ್ಯಾಟಿಟ್ಯೂಡ್. ನೋಡಿ, ಯೂನಿವರ್ಸ್ ಅನ್ನೋದು ಎಲ್ಲ ವ್ಯಕ್ತಿಗೂ ಕೂಡ ಅಬಂಡೆನ್ಸ್ ಅಂತ ಹೇಳಿದರೆ ಅದ್ಭುತವಾಗಿ ಕೊಡುತ್ತೆ. ನೋಡಿ, ನೀವು ನೋಡಿರ್ಬೋದು, ಎಷ್ಟು ರೀತಿಯ ಹಣ್ಣುಗಳಿದೆ, ಎಷ್ಟು ರೀತಿಯ ಹಕ್ಕಿಗಳಿದೆ, ಎಷ್ಟು ರೀತಿಯಲ್ಲಿ ಪ್ರಾಣಿಗಳಿದೆ, ಎಲ್ಲವೂ ಕೂಡ ಅಬಂಡೆನ್ಸಲ್ಲಿದೆ. ಆಕಾಶ ನೀವು ಕತ್ತೆ ಎತ್ತಿ ನೋಡಿದ್ರೆ ಎಲ್ಲಿ ಎಂಡಾಗತ್ತೆ ಅನ್ನೋದೇ ಗೊತ್ತಿಲ್ಲ. ನೀರು ಎಲ್ಲ ಕಡೆ ಹರಿತಾನೆ ಇರುತ್ತೆ. ಎಲ್ಲವೂ ಕೂಡ, ಗಾಳಿ ಕೂಡ ಅನ್ಲಿಮಿಟೆಡ್ ಆಗಿದೆ. ಎಲ್ಲಾದರೂ ಯಾವುದಾದ್ರೂ ಅಭಾವ ಇದೆಯಾ? ಇಲ್ಲ. ಭಗವಂತ ಕೊಟ್ಟರೆ ಎಲ್ಲವನ್ನೂ ಅಬಂಡೆನ್ಸಲ್ಲಿ ಕೊಡ್ತಾನೆ. ಆದರೆ ತಗೊಳ್ಳೋ ಶಕ್ತಿ, ಚೈತನ್ಯ ನಮಗಿರಬೇಕು. ಹಾಗಾದರೆ ಇದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಏನನ್ನು ಬೇಕಾದರೂ ಆಕರ್ಷಿಸ್ಬೋದು. ಅದಕ್ಕೆ ಸುಲಭ ಸೂತ್ರ ಏನಪ್ಪ ಅಂತ ಹೇಳಿದರೆ, ಗ್ರ್ಯಾಟಿಟ್ಯೂಡ್. ಎಕ್ಸಾಂಪಲ್, ಯಾರೋ ಒಬ್ಬರು ನಿಮಗೆ ಗಿಫ್ಟ್ ಕೊಟ್ಟರೆ ಅದನ್ನು ಗ್ರೇಸ್ಫುಲ್ಲಾಗಿ ಅಕ್ಸೆಪ್ಟ್ ಮಾಡೋದಾಗಿರ್ಬೋದು, ಅದ್ರ ಬಗ್ಗೆ ಹೊಗಳೋದಾಗಿರ್ಬೋದು, ಥ್ಯಾಂಕ್ ಯು ಹೇಳೋದಾಗಿರ್ಬೋದು. ನೋಡಿ, ಯಾರಾದರೂ ನೀವೊಂದು ಸಿಂಪಲ್ ಜೆಸ್ಚರ್, ನಿಮ್ಮ ಅಮ್ಮ ಅಡುಗೆ ಮಾಡಿದರೆ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದರೆ ಅಮ್ಮನಿಗೆ ಎಷ್ಟು ಖುಷಿಯಾಗುತ್ತೆ, ನಿಮ್ಮ ಹೆಂಡತಿಗೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಇನ್ನೂ ಚೆನ್ನಾಗಿ ಅಡುಗೆ ಮಾಡಬೇಕು, ಇನ್ನೂ ಚೆನ್ನಾಗಿ ನನ್ನ ಮಗನ ನೋಡ್ಕೋಬೇಕು, ಇನ್ನೂ ಚೆನ್ನಾಗಿ ನನ್ನ ಗಂಡನ ನೋಡ್ಕೋಬೇಕು ಅಂತ ಆ ತಾಯಿ ಅಥವಾ ಹೆಂಡತಿ ಆಶಿಸ್ತಾಳೆ. ಹಾಗೆ ಯೂನಿವರ್ಸು ಕೂಡ ಬೆಳಗ್ಗೆ ಎದ್ದ ಕೂಡಲೇ ಭಗವಂತ ಈ ಅದ್ಭುತ ಜೀವನಕ್ಕೆ ಥ್ಯಾಂಕ್ ಯು ಅಂತ ಹೇಳಿ. ನನ್ನ ತಲೆ ಮೇಲೆ ಒಂದು ಸೂರ್ಯ ಇದೆ, ಥ್ಯಾಂಕ್ ಯು. ನಾನು ನಲ್ಲಿ ಆನ್ ಮಾಡಿದರೆ ಬಿಸಿನೀರು ಬರುತ್ತೆ, ಅದಕ್ಕೆ ಥ್ಯಾಂಕ್ ಯು. ನಾನು ಆರೋಗ್ಯವಾಗಿ ಬದುಕಿದ್ದೀನಿ. ಎಷ್ಟೋ ಜನ ಮಲಗಿದಾಗಲೇ ಸತ್ತು ಹೋಗ್ತಾರೆ ಅಲ್ವಾ? ಇವತ್ತು ಬೆಳಗ್ಗೆ ಎದ್ದು ನನಗೊಂದು ಹೊಸ ದಿನ ಇದೆ ಅಂತ ಹೇಳಿದ್ರೆ ಥ್ಯಾಂಕ್ಸ್ ಹೇಳಿ. ನಿಮ್ಮ ತಂದೆ ತಾಯಿ ಆರೋಗ್ಯವಾಗಿದ್ದಾರೆ, ನಿಮ್ಮ ಗಂಡ ಹೆಂಡತಿ ಆರೋಗ್ಯವಾಗಿದ್ದೀರಾ, ಮಕ್ಕಳು ಆರೋಗ್ಯವಾಗಿದ್ದಾರೆ, ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಹೋಗಿ. ಯಾರೋ ನಿಮ್ಮ ಹೌಸ್ ಹೆಲ್ಪ್ ಆಗಿರ್ಬೋದು, ಒಬ್ಬ ಬಸ್ ಡ್ರೈವರ್ ಆಗಿರಬಹುದು, ಪ್ರತಿಯೊಬ್ಬ ಒಂದು ವಿಷಯಕ್ಕೂ ನಿಮ್ಮ ಜೀವನದಲ್ಲಿ ಗ್ರೇಟ್ಫುಲ್ ಆಗಿರೋದಕ್ಕೆ ಏನೇನು ಕಾರಣ ಇದೆಯೋ ಅದೆಲ್ಲದಕ್ಕೂ ಗ್ರ್ಯಾಟಿಟ್ಯೂಡನ್ನು ತೋರಿಸ್ತಾ ಹೋಗಿ. ಮತ್ತೇನಪ್ಪ ಅಂತ ಹೇಳಿದ್ರೆ, ಮಲಗೋ 1 ಅವರ್ ಮುಂಚೆ ನಿಮ್ಮ ಕೈ ಮುಗಿದು ಕೇಳ್ತೀನಿ, ಯಾವುದೇ ರೀತಿಯ ಕೆಟ್ಟ ವಿಷಯಗಳನ್ನು ನೋಡ್ಲಿಕ್ಕೆ ಹೋಗಬೇಡಿ, ಕೇಳಲಿಕ್ಕೆ ಹೋಗಬೇಡಿ. ನೀವು ಅಂದ್ಕೊಂಡಿದ್ದೀರಾ ನನ್ನ ಜೀವನದಲ್ಲಿ ಯಾಕೆ ಹಿಂಗೆ ಆಗ್ತಾಯಿದೆ, ಯಾಕೆ ಕೆಟ್ಟದೇ ಆಗ್ತಾಯಿದೆ ಅಂತ ಹೇಳಿದ್ರೆ, ಮಲಗೋಕ್ಕಿಂತ ಮುಂಚೆ ಕೆಟ್ಟ ವಿಷಯಗಳನ್ನು ಕೇಳ್ತಾ ಇರ್ತೀರಾ, ಕೆಟ್ಟ ವಿಷಯಗಳನ್ನು ನೋಡ್ತಾ ಇರ್ತೀರಾ. ನಿಮ್ಮ ಸುಪ್ತ ಮನಸ್ಸಿಗೆ ಅದು ನಿಜನೋ ಸುಳ್ಳು ಅಂತ ಗೊತ್ತಾಗಲ್ಲ. ಅದು ಅದನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಅದ್ರ ಬದಲಾಗಿ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗನ್ನು ಬರೀರಿ. ಯಾವ ವಿಷಯಕ್ಕೆ ಒಳ್ಳೆ ವಿಷಯಗಳಿದೆಯೋ, ನೀವು ಗಂಡ ಹೆಂಡತಿ ಇದ್ದೀರಾ ಅಂತ ಹೇಳಿದರೆ ಡೈಲಿ ಕೇಳಿ ನಿಮ್ಮ ಹೆಂಡತಿನ, ಯಾವ ವಿಷಯಕ್ಕೆ ಗ್ರೇಟ್ಫುಲ್ ಆಗಿದೆಯಾ, ಅಥವಾ ನಿಮ್ಮ ಮಕ್ಕಳನ್ನ ಕೇಳೋದಾಗಿರ್ಬೋದು, ನಿಮ್ಮ ಗಂಡನ ಕೇಳೋದಾಗಿರ್ಬೋದು, ಯಾವ ವಿಷಯಕ್ಕೆ ಗ್ರೇಟ್ಫುಲ್ ಆಗಿದೆಯಾ ಅಂತ ಮಲಗೋಕ್ಕಿಂತ ಮುಂಚೆ ಒಳ್ಳೆ ವಿಷಯಗಳನ್ನು ಮಾತಾಡ್ತಾ ಮಲಗಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದರೆ, ಜರ್ನಲಿಂಗನ್ನು ಮಾಡಿ, ಖುಷಿ ವಿಷಯಗಳನ್ನು. ಮತ್ತು ಇನ್ನೊಂದೇನಂತ ಹೇಳಿದರೆ, ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು 5 ವಿಷಯವನ್ನು ತಗೊಳ್ಳಿ. ಎಕ್ಸಾಂಪಲ್ಲು, ನಾನೊಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ಇರ್ತೀನಿ, ಒಳ್ಳೆ ಕೆಲಸವನ್ನು ತೊಗೋಬೇಕು ಅಂತ ಇರ್ತೀನಿ, ಒಳ್ಳೆ ಸಂಗಾತಿಯನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇರ್ತೀನಿ, ಒಳ್ಳೆ ಆರೋಗ್ಯವನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇರ್ತೀನಿ. ಇದೆಲ್ಲವನ್ನು ಕೂಡ ಬರೀರಿ. ಹೇಗೆ ಬರೀಬೇಕಪ್ಪ ಅಂತ ಹೇಳಿದರೆ, ನಾನು ತುಂಬಾ ಖುಷಿಯಾಗಿದ್ದೇನೆ, ನಾನು ತುಂಬಾ ಆರೋಗ್ಯವಾಗಿದ್ದೇನೆ, ನಾನು ಫೈನಲಿ ನನ್ನ ಡ್ರೀಮ್ ಸಂಗಾತಿಯನ್ನು ಮೀಟ್ ಮಾಡಿದ್ದೀನಿ, ಫೈನಲಿ ನಾನು ಇರ್ತಕ್ಕಂತಹ ಮನೆ ಚೆನ್ನಾಗಿದೆ. ಹೀಗೆ ಎಲ್ಲವನ್ನು ಬರಿತಾ ಹೋಗಿ. ಬರೆಯೋದು ಅಂತ ಹೇಳಿದ್ರೆ, ನನಗಿದು ಬೇಕು ಅಂತಲ್ಲ, ಐ ವಾಂಟ್ ಅಂತಲ್ಲ, ಆಲ್ರೆಡಿ ಆಗೋಗಿರೋ ರೀತಿಯಲ್ಲಿ, ಆಯಿತಾ? ಹೇಗೆ ಫೀಲ್ ಆಗುತ್ತೆ? ಎಕ್ಸಾಂಪಲ್, ನೀವು ಒಂದು ಡ್ರೀಮ್ ಕಾರ್ ತೊಗೋಬೇಕು ಅಂತ ಇರ್ತೀರ. ಆ ಕಾರನ್ನು ಓಡಿಸುವಾಗ ಕಾರ್ ಸ್ಮೆಲ್ ಆಗಿರಬಹುದು, ಆ ಕಾರಿನ ಬಣ್ಣ ಆಗಿರ್ಬೋದು, ಎಲ್ಲವನ್ನು ವಿಜುವಲೈಸ್ ಮಾಡ್ತಾ ಹೋಗಿ. ಹೇಗೆ ಡೋರ್ ಓಪನ್ ಮಾಡ್ತೀರಾ, ಹೇಗೆ ಡ್ರೆಸ್ ಮಾಡಿಕೊಂಡು ಹೋಗಿ ಆ ಕಾರನ್ನು ರಿಸೀವ್ ಮಾಡ್ತೀರಾ, ಎಲ್ಲವೂ ಕೂಡ ಕ್ಲಾರಿಟಿ ಇರಲಿ. ನೀವು ಏನನ್ನು ವಿಜುವಲೈಸ್ ಮಾಡ್ತೀರಾ. ಮತ್ತು ಡೌಟ್ ಬಿಟ್ಬಿಡಿ. ಈಗ ಏನೋ ಒಂದು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀರಾ, ಆರ್ಡರ್ ಮಾಡಿದ್ಮೇಲೆ ಬರುತ್ತಾ ಅಂತ ಚೆಕ್ ಮಾಡ್ತಿರ್ತೀರ, ಇಲ್ಲ ಅಲ್ವಾ? ಗೊತ್ತು ನಿಮಗೆ ಅದು ಬರುತ್ತೆ ಅಂತ. ಅಥವಾ ಒಂದು ಗಿಡ ಬೆಳೆಸಲಿಕ್ಕೆ ಯಾವುದೋ ಒಂದು ಬೀಜವನ್ನು ಹಾಕ್ತೀರ. ಎಷ್ಟೇ ಫಲವತ್ತಾದ ಬೀಜ ಇದ್ದರೂ ಕೂಡ ಪ್ರತಿ ಸತಿ ಅದನ್ನು ಹೋಗಿ ಗಿಡ ಬಂತ ಅಂತ ಇದು ಮಾಡ್ತಿದ್ರೆ ಮೊಳಕೆ ಬರಲಿಕ್ಕೆ ಚಾನ್ಸ್ ಕೊಡೋಲ್ಲ ಅಲ್ವಾ? ಹಾಗಾಗಿ ಆ ಗಿಡ ಬೆಳೀಲಿಕ್ಕೂ ಚಾನ್ಸ್ ಇರೋಲ್ಲ. ಹಾಗಾಗಿ ಯಾವತ್ತೂ ಅಷ್ಟೇ ಸೆಲ್ಫ್ ಡೌಟನ್ನು ಇಟ್ಕೊಳ್ಬಿಡಿ. ಆಗತ್ತಾ ಇಲ್ಲ ಅಂತ. ಆಗೋಗಿರೋ ರೀತಿ ಫೀಲ್ ಮಾಡ್ತಾ ಹೋಗಿ.
ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಯಾವಾಗಲೂ ಯೂನಿವರ್ಸನ್ನು ಸೈನ್ ಕೇಳಿ. ನೀವು ನೋಡಿರ್ಬೋದು ರಿಪೀಟೆಡ್ ನಂಬರ್ಸ್ ಆಗಿರ್ಬೋದು, 11 ಆಗಿರಬಹುದು, 2 ಆಗಿರ್ಬೋದು, 3 ಆಗಿರ್ಬೋದು. ಯಾವಾಗ ನೀವು ಯೂನಿವರ್ಸ್ ಜೊತೆ ಅಲೈನ್ ಆಗಿರ್ತೀರ, ಎಷ್ಟೋ ಸತಿ ನೋಡಿ, ಎಕ್ಸಾಂಪಲ್ಲು ಈಗ ನಾನೊಂದು ಹುಡುಗಿ ಅಂತ ಇಟ್ಕೊಳ್ಳೋಣ. ಒಂದು ಹುಡುಗಂಗೆ ಸೈನ್ ಕೊಡ್ತಾನೆ ಇರ್ತೀನಿ, ನನಗೆ ನೀನು ಇಷ್ಟ ಅಂತ. ಆತ ಅದನ್ನು ತಗೊಳ್ದೇ ಇದ್ದರೆ, ಆತ ಮುಟ್ಟಾಳ ಆಗಿದ್ದರೆ ಎಷ್ಟೇ ಒಂದು ಹೆಣ್ಣು ಸೈನ್ ಕೊಟ್ಟರು ಕೂಡ ಆತನಿಗೆ ಅರ್ಥ ಆಗೋದಿಲ್ಲ. ಹಾಗೆ ಯೂನಿವರ್ಸ್ ಕೂಡ ಅಷ್ಟೇ, ನಮಗೆ ಅದು ಯೂನಿವರ್ಸ್ ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡೋದು ನಂಬರ್ಸ್ ಮೂಲಕ, ಏನೋ ಒಂದು ಸೈನ್ ಮೂಲಕ. ಯೂನಿವರ್ಸನ್ನು ಸೈನ್ ಕೇಳಿ, ನಾನು ಸರಿಯಾದ ರೀತಿಯಲ್ಲಿದ್ದೀನಿ, ಸರಿಯಾದ ದಾರಿಯಲ್ಲಿದ್ದೀನಿ ಅಂತ ಹೇಳಿದ್ರೆ ನನಗೆ ಏನಾದರೂ ಒಂದು ಸೈನ್ ತೋರಿಸು. ಎಕ್ಸಾಂಪಲ್, ನಿಮ್ಮ ಫೇವ್ರೆಟ್ ದೇವರಾಗಿರ್ಬೋದು, ಚಿಟ್ಟೆ ಆಗಿರ್ಬೋದು. ಎಕ್ಸಾಂಪಲ್, ಒಂದು ಯೆಲ್ಲೋ ಕಲರ್ ಬಟರ್ಫ್ಲೈಯನ್ನು ನೆನೆಸ್ಕೊಳ್ಳಿ, ಕಣ್ಮುಚ್ಕೊಂಡು ಯೆಲ್ಲೋ ಕಲರ್ ಬಟರ್ಫ್ಲೈಯನ್ನು ನೆನೆಸ್ಕೊಳ್ಳಿ. ಯಾವುದೋ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇರ್ತೀರಾ, ಅಥವಾ ಯಾವುದೋ ಒಂದು ಡಿಸಿಷನನ್ನು ತಗೋಬೇಕು ಅಂತ ಇರ್ತೀರಾ. 24 ಗಂಟೆಲಿ ನನಗೆ ಯೆಲ್ಲೋ ಕಲರ್ ಬಟರ್ಫ್ಲೈಯನ್ನು ನೀನು ತೋರಿಸಿದ್ರೆ ನಾನು ಸರಿಯಾದ ದಾರಿಯಲ್ಲಿದ್ದೀನಿ ಅಂತ. ಎಲ್ಲಾದರೂ ನೋಡ್ಬೋದು, ನೀವು ಮೊಬೈಲಲ್ಲಿ ನೋಡ್ಬೋದು, ಅಥವಾ ಯಾರೊಬ್ಬರು ಬಟ್ಟೆ ಹಾಕಿರೋದನ್ನು ನೋಡ್ಬೋದು, ಅಥವಾ ಯೆಲ್ಲೋ ಕಲರ್ ಬಟರ್ಫ್ಲೈ ನಿಮ್ಮ ಮುಂದೆ ಹಾರಾಡೋದನ್ನು ನೋಡಿರ್ಬೋದು. ಇದೆಲ್ಲವೂ ಯೂನಿವರ್ಸ್ ಸಟಲ್ಲಾಗಿ ನಿಮಗೆ ಸೈನ್ಸನ್ನು ಕೊಡ್ತಾ ಇರುತ್ತೆ. ಹಾಗಾಗಿ ನಾವು ರಿಸೆಪ್ಟಿವ್ ಆಗಿರಬೇಕು. ಯೂನಿವರ್ಸ್ ಏನನ್ನು ಕೊಡುತ್ತೆ, ಅಬಂಡೆನ್ಸಲ್ಲಿ ಕೊಡುತ್ತೆ. ಅದನ್ನೇ ನಾನು ಹೇಳಿದೆ, ನೇಚರ್ ಅಬಂಡೆನ್ಸಲ್ಲಿದೆ. ಸೊ ದೇವ್ರು ಕೊಟ್ಟರೆ ಹಂಗೆ ಕೊಡ್ತಾನಂತೆ. ಹಾಗಾಗಿ ಅದನ್ನು ರಿಸೀವ್ ಮಾಡೋ ಶಕ್ತಿ ನಮಗಿರಬೇಕು ಅಲ್ವಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.